ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಂದು ರಾಮಾಯಣದಲ್ಲಿ ಬರುವ ಸೀತಾಮಾತೆ ನೆಲೆಸಿರುವ ಸ್ಥಳ ಸೀತಮ್ಮನ ಗುಡ್ಡಕ್ಕೆ ಬಂದಿದ್ದೇನೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹದ್ದು. ಆಲ್ಮಟ್ಟಿ ಡ್ಯಾಮ್ ಹತ್ತಿರವಿರುವ ಗುಡ್ಡದ ಪ್ರದೇಶ ಸ್ಥಳ ಇದಾಗಿದೆ. ನೀವು ಈ ವಿಡಿಯೋದಲ್ಲಿ ಕಮಾನನ್ನು ನೋಡುತ್ತಿದ್ದೀರಿ. ಈ ಕಮಾನದ ಮೂಲಕ ರಸ್ತೆಯ ಮಾರ್ಗವಾಗಿ ಲವಕುಶ ಗಾರ್ಡನ್ಗೆ ಹೋಗಬಹುದು. ಮುಂದೆ ಹಾಗೆಯೇ ಈ ಗುಳಬಾಳ್ ಹೋಗುವ ರಸ್ತೆಯ ಮೂಲಕ ಮುಂದೆ ಹೋಗಿ ಎಡಕ್ಕೆ ಗುಡ್ಡವನ್ನು ಏರಿ ಹೋಗಬೇಕು. ಅಲ್ಲಿ ಕಂಡು ಬರುವುದೇ ಈ ಸೀತಾ ಮಂದಿರ ದೇವಸ್ಥಾನವಾಗಿದೆ. ಈ ಒಂದು ಸುಂದರವಾದ ಐತಿಹಾಸಿಕ ಮತ್ತು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ. ಈ ರಾಮಾಯಣ ಮಹಾಕಾವ್ಯಗಳೊಂದಿಗೆ ಈ ಸ್ಥಳ ಪೌರಾಣಿಕ ಸಂಬಂಧವನ್ನು ಹೊಂದಿದೆ. ಸ್ಥಳೀಯ ನಂಬಿಕೆಗಳು ಮತ್ತು ಇತಿಹಾಸದ ಪ್ರಕಾರ ಈ ಸೀತಾಮಾತೆಯು ವನವಾಸದಲ್ಲಿದ್ದಾಗ ಈ ಒಂದು ಗುಡ್ಡದ ಮೇಲೆ ನೆಲೆಸಿದ್ದಳೆಂದು ಹೇಳಲಾಗುತ್ತದೆ. ನಿಮಗೆ ಈ ವಿಡಿಯೋದಲ್ಲಿ ಕಾಣುತ್ತಿರುವ ದೇವಾಲಯವು ಈ ಸೀತಾಮಾತೆಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯವಾಗಿದೆ. ಸೀತಾದೇವಿಯು ಲವ ಮತ್ತು ಕುಶರಿಗೆ ಜನ್ಮ ನೀಡಿದ ಪವಿತ್ರ ಸ್ಥಳ ಈ ಗುಡ್ಡದಲ್ಲಿ ಆಗಿದೆ. ಹೀಗಾಗಿ ಇಂದಿಗೂ ಕೂಡ ಈ ದೇವತೆಯನ್ನು ಇಲ್ಲಿ ಪೂಜಿಸುತ್ತಿರುತ್ತಾರೆ. ರಾಮಾಯಣದ ಪ್ರಕಾರ ಸೀತಾದೇವಿಯು ತನ್ನ ಜೀವನದ ಅತ್ಯಂತ ಕಠಿಣ ಮತ್ತು ಪವಿತ್ರವಾಗಿರ್ತಕ್ಕಂಥ ದಿನಗಳನ್ನು ಕಳೆದ ಸಂದರ್ಭಕ್ಕಾಗಿ ಈ ಸೀತಿಮಣಿ ಪುಣ್ಯಕ್ಷೇತ್ರಕ್ಕೂ ಆಳವಾದ ಪೌರಾಣಿಕ ಸಂಬಂಧಗಳಿವೆ. ಲಂಕಾ ವಿಜಯದ ನಂತರ ಅಯೋಧ್ಯೆಗೆ ಮರಳಿದ ಸೀತಾದೇವಿಯನ್ನು ರಾಜಧರ್ಮ ಮತ್ತು ಪ್ರಜೆಗಳ ಸಂಶಯದ ಕಾರಣಕ್ಕಾಗಿ ಶ್ರೀರಾಮನು ಕಾಡಿಗೆ ಕಳುಹಿಸುತ್ತಾನೆ. ಆಗ ತುಂಬು ಗರ್ಭಿಣಿಯಾಗಿದ್ದ ಸೀತಾಮಾತೆಯು ಅಲೆಯುತ್ತಾ ಈ ಸೀತಿಮಣಿ ಬೆಟ್ಟದ ಪ್ರದೇಶದಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾಳೆ. ಇದೇ ಗುಡ್ಡದಲ್ಲಿ ನಿಮಗೆ ಕಾಣುತ್ತಿರುವ ಚಿಕ್ಕ ಗುಡಿಯು ಈ ಸೀತಾಮಾತೆಯ ಪ್ರಸೂತಿ ಗೃಹವಾಗಿದೆ. ಅಂದರೆ ಸೀತಾಮಾತೆ ಇಲ್ಲಿ ತೇಜಸ್ವಿ ಅವಳಿ ಮಕ್ಕಳಾಗಿರ್ತಕ್ಕಂಥ ಲವ ಮತ್ತು ಕುಶರಿಗೆ ಜನ್ಮವನ್ನು ನೀಡುತ್ತಾಳೆ. ಹೀಗೆ ಈ ಸೀತಾಮಾತೆ ತಾಯಿಯಾಗಿ ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿದರೆ ವಾಲ್ಮೀಕಿ ಮಹರ್ಷಿಗಳು ಋಷಿಗಳು ಇದೇ ಗುಡ್ಡದ ಮೇಲೆ ಈ ಮಕ್ಕಳಿಗೆ ಶಸ್ತ್ರಾಸ್ತ್ರ ವಿದ್ಯೆ ಮತ್ತು ಧನುರ್ವಿದ್ಯೆಯನ್ನು ಕಲಿಸಿಕೊಡುತ್ತಾರೆಂದು ಹೇಳಲಾಗುತ್ತದೆ. ಇಲ್ಲಿ ಒಟ್ಟು 3 ಹೊಂಡಗಳಿವೆ. ಒಂದು ಸೀತಾಮಾತೆಯ ಹೊಂಡ ದೊಡ್ಡದಾಗಿರ್ತಕ್ಕಂಥದ್ದು, 2ನೇದು ಲವ ಹೊಂಡ, 3ನೇದು ಕುಶ ಹೊಂಡ ಅನ್ನುವಂಥದ್ದು. ಮಹರ್ಷಿ ವಾಲ್ಮೀಕಿಗಳು ಆಶ್ರಮದಲ್ಲಿದ್ದಾಗ ಬಾಲಕರಾದ ಲವ ಮತ್ತು ಕುಶರು ಇದೇ ಹೊಂಡದ ಸುತ್ತಮುತ್ತ ಆಟವಾಡುತ್ತಾ ಜಲಕ್ರೀಡೆ ಆಡುತ್ತಾ ಬೆಳೆದರೆಂದು ನಂಬಿಕೆ ಇದೆ. ಸೀತಾಮಾತೆಯು ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವ ಮುನ್ನ ಮತ್ತು ದಿನನಿತ್ಯದ ಬಳಕೆಗಾಗಿ ಇದೇ ಹೊಂಡದ ಪವಿತ್ರ ನೀರನ್ನು ಬಳಸುತ್ತಿದ್ದರೆಂದು ಸ್ಥಳೀಯವಾಗಿ ಜನಪದ ಕಥೆಗಳು ಕೂಡ ಹೇಳುತ್ತವೆ. ಈ ಹೊಂಡಗಳ ಗುಡ್ಡದ ಮೇಲೆ ಕಲ್ಲಿನಲ್ಲಿದ್ದರೂ ವರ್ಷಪೂರ್ತಿ ನೀರಿರುತ್ತದೆ. ಅಂದರೆ ಅಂಥ ಬೇಸಿಗೆ ಬಂದರೂ ಕೂಡ ಇಲ್ಲಿ ನೀರು ಬತ್ತುವುದಿಲ್ಲ. ಹೀಗಾಗಿ ನೀರು ಕಾಯಮಾಗಿ ಇಲ್ಲಿ ಇರುತ್ತದೆ, ಯಾವಾಗಲೂ ಕೂಡ ಬತ್ತುವುದಿಲ್ಲೆಂದು ಹೇಳಲಾಗುತ್ತದೆ. ಇದನ್ನು ಈ ಸೀತಾಮಾತೆಯ ದಿವ್ಯ ಶಕ್ತಿ ಅಂತ ತಿಳ್ಕೊಂಡು ಇಲ್ಲಿನ ಜನರು ನಂಬುತ್ತಾರೆ. ಇಂದಿಗೂ ಕೂಡ ಈ ಸೀತಾಮಾತೆ ಮಂದಿರಕ್ಕೆ ಬರುವ ಭಕ್ತರು ಈ ಲವಕುಶ ಮತ್ತು ಸೀತಾಮಾತೆಯ ಹೊಂಡಕ್ಕೆ ಪೂಜೆಯನ್ನು ಸಲ್ಲಿಸಿ ಅದರ ತೀರ್ಥವನ್ನು ಪ್ರೋಕ್ಷಣೆಗೆ ಮಾಡಿಕೊಳ್ಳುತ್ತಾರೆ. ಈ ವಾಲ್ಮೀಕಿ ಮಹರ್ಷಿಗಳು ಈ ಸೀತಾಮಾತೆಯ ಹೆರಿಗೆಯ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಇರುವುದರಿಂದಾಗಿ ಈ ಹೊಂಡಗಳನ್ನು ತಮ್ಮ ತಪಸ್ಸಕ್ತಿಯಿಂದ ನಿರ್ಮಾಣವನ್ನು ಮಾಡಿದರೆಂದು ಹೇಳಲಾಗುತ್ತದೆ.
ಹೀಗೆ ಹೆಚ್ಚಿನ ಮಾಹಿತಿಗೆ ಈ ದೇವಾಲಯದ ಪೂಜಾರಿಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜೋರಾಗಿ ಹೇಳ್ರಿ. ಸೀತಾಮಾತೆ ಗರ್ಭಿಣಿ ಇದ್ದಾಗ ರಾಮನ ಆದೇಶ ಮೇರೆಗೆ ಸೀತಾನಿಲಿ ಲಕ್ಷ್ಮಣ ಬಿಟ್ಟು ಆದ ಹೊಳಿದಂಡಿಗೆ. ಹಾಂ ರೀ. ವಾಲ್ಮೀಕಿ ಮಹರ್ಷಿಗಳು ಹೊಳೆಯಾಗ ಜಳಕ ಮಾಡಕತ್ತಿದ್ದರು ಆ ಟೈಮ್ದಾಗ ರೀ. ಆ ಟೈಮ್ದಾಗ. ಹಾಂ ರೀ. ಸೀತಾಮಾತೆ ಲಕ್ಷ್ಮಣ ಬಿಟ್ಟು ಆದ ಕೂಡಲೇ ಸೀತಾಮಾತೆ ಅಳಕತ್ತಿದ್ದು ಅಳುವುದನ್ನು ಕೇಳಿ ವಾಲ್ಮೀಕಿ ಮಹರ್ಷಿಗಳು ತಂದು ಜೋಪಾನ ಮಾಡಿದರು ಹಾಂ ಈ ಜಾಗದೊಳಗೆ. ಈ ಜಾಗದಾಗ. ಹಾಂ ಇದು ಲವಕುಶ ಹುಟ್ಟಿದಂಥ ಜಾಗ. ಹಾಂ 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 ಇದು ಐತೆ ನೋಡ್ರಿ, ಅದು ಬಣೆತನ ಅದು ಕೂಡಿ ಅದು. ಹಾಂ ಹಾಂ ಇದು ರೀ. ಹಾಂ ಹಾಂ ನಡ್ಬರ್ಕಿಂದು ವಾಲ್ಮೀಕಿ ಆಶ್ರಮ. ಹಾಂ ಹಾಂ ಈಚೆ ಕಡೆ ಲಾಸ್ಟ್ ಇದ್ದಿದ್ದು ಹಾಂ ಸೀತೆಮಣಿ ಧರ್ಮರು ವರ್ಷಕ್ಕೊಂದಿನ ಸೀತಾಮಾತೆಗೆ ಬಂದು ಕಾಯಿ ಕರ್ಪೂರ ನೈವೇದ್ಯ ಮಾಡಿ ಅಲ್ಲಿ ಕುಂತು ಊಟ ಮಾಡಿ ಹೋಗೋದಕ್ಕೆ ಧರ್ಮದ ಕಟ್ಟಿ ಅಂತ ಹೆಸರಿಟ್ಟರು. ಅದು ಧರ್ಮದ ಕಟ್ಟೆ ಅಲ್ರಿ. ಆ ಕಡೆ ಕಾಣೋದು. ಅಲ್ಲಿ ಲವಂಗ ಕುಶವಂಗ ಇಬ್ಬರು ಮಕ್ಕಳು ಜಳಕ ಮಾಡಕ್ಕೆ ಲವಂಗ ಕುಶವಂಗ ಎರಡು ಹೊಂಡಗಳನ್ನ ನಿರ್ಮಾಣ ಮಾಡಿದರು. ಯಾರ್ರೀ? ವಾಲ್ಮೀಕಿ ಮಹರ್ಷಿ ಮಾರಿಸಿದ್ರು. ಹಾಂ ಹಾಂ ಮುಂದೆ ಸೀತಾಮಾತೆ ಡಿಲಿವರಿ ಆದಾಗ ಹೊಯಲಿದ್ದ ನೀರು ತಂದು ಆಕಿಗೆ ಜಳಕ ಮಾಡೋದು ತೊಂದರೆ ಆಕತ್ತಂತೇಳಿ ಹಾಂ ರೀ. ನಮ್ಮ ತಪೋ ಶಕ್ತಿಲೇ ಮಾಡಿದಂಥ ಹೊಂಡ ಇದು. ಹಾಂ ಹಾಂ ಈ ಹೊಂಡಗಳು. ಹಾಂ ಹಾಂ ಇಲ್ಲ ಈ ಹೊಂಡ ಐತಲ್ಲ, ಇಲ್ಲ ಐತಲ್ಲ. ಹೌದು ರೀ. ಅವ್ರ ತಪೋ ಶಕ್ತಿಲೇ ಆದಂಥ ಹೊಂಡ, ವಾಲ್ಮೀಕಿ ಮಹರ್ಷಿಗಳ ತಪೋ ಶಕ್ತಿಯಿಂದ ಮಾಡಿದಂಥ ಹೊಂಡ. ಆಕಿ ಸೀತಾಮಾತೆಗೆ ಜಳಕಕ್ಕೆ ಸಲಾಗ. ಹಾಂ 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 ಮುಂದೆ ಹೆರಿಗೆ ಟೈಮ್ದೊಳಗೆ ಜಾಕಕ್ಕೆ ನೀರಿಗೆ ಸಂಬಂಧ ಮಾಡಿದ್ದು. ಹಾಂ ಹಾಂ ಮುಂದೆ 12 ತಿಂಗಳ ಮಳೆ ಆಗಬೇಕು, ಈ ಹೊಂಡದಾಗ ನೀರು ಬರ್ತದಿಲ್ಲ. ಹಾಂ ಹಾಂ ಎಂಥ ಬ್ಯಾಸಿಗಿದ್ರು ನೀರು ಬರ್ತದಲ್ಲ. ಬ್ಯಾಸಿಗಾಲ 12 ತಿಂಗಳು ಮಳೆ ಆಗ್ಲಿಕ್ಕೆ ಹಾಂ ಬರ್ತದೆ, ನೀರು ಬರ್ತದಲ್ಲ. 2 ತಿಂಗಳ 3 ತಿಂಗಳ ಮಷಿನ್ ಹಚ್ಚಿ ನೀರು ತೆಗೆದು ಬಿಡ್ತೀವಿ ಬಳಕೆ ಆಗಿದಂತ. ಹಾಂ ಮತ್ತು 3 ದಿನ 4 ದಿನಕ್ಕೆ ಇದು ಎಷ್ಟೈತಿ ಅಷ್ಟೇ ನೀರು ತಂದೆ. ಹಾಂ 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 ಈ ನೀರು ಮಹಾರಾಷ್ಟ್ರ ಮಂದಿ ಈ ದೇವಸ್ಥಾನಕ್ಕೆ ನಡ್ಕೊಳ್ಳೋದು ಭಾಳ. ಹಾಂ 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 ನಮ್ಮ ಕರ್ನಾಟಕ ಮಂದಿ ನಡಿ ಮೇಲೆ ಕೈ ಇಟ್ಟು ಆತನು ಹೋತನು ಅನ್ನೋ ದಿಮಾಕ ಮಾಡು ಮಂದಿ ಭಾಳ. ಹಾಂ 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 ಒಟ್ಟಿನಲ್ಲಿ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ತಪೋಶಕ್ತಿ ಭಾಳ ಐತಿ, ಅದರಿಂದ ಈ ಹೊಂಡಗಳು ನಿರ್ಮಾಣ ಆಗ್ಯಾವ. ಹಾಂ 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 ರಾಮಮೂರ್ತಿ ಸ್ಥಾಪನೆ ಮಾಡುವಾಗ ಹಾಂ ರಾಜಕೀಯ ಮಂದಿ ಬಂದ್ರೆ ಅವ್ರನ್ನ ಒಳಗೆ ಬಿಟ್ಟಿಲ್ಲ ನಾವು. ಹಾಂ ರಾಜಕೀಯ ಮಂದಿ ಬಿಡೋದು ಜನರು ಬಿಡಲಾರ್ದಂಗೆ ತಪ್ಪಾಗಬಾರ್ದು ಅಂತ ಬಿಟ್ಟಿಲ್ಲ ಅವ್ರನ್ನ. ಹಾಂ ಹಾಂ ಅವ್ರು ಕೂಡ ಅವತ್ತಿನ ದಿನ ಇವತ್ತಿಗೂ ವಾದ ಮಾಡ್ಕೊತ ಇದ್ದೀನಿ. ಯಾರು ನನ್ನ ಮಗನು ಕಣ್ಣು ತೆಗೆದು ನೋಡೋಲ್ರಿ. ಹೌದು. ಭಾರತ ದೇಶದಾಗ ಸೀತಾ ಒಬ್ಬೇ ಕಿದ್ದಿದ್ದು ಒಂದೇ ಜಾಗ, ಇನ್ನೊಂದು ಐತೆ ಅಂತ ಹೇಳಿ ನಮ್ಮ ಗುರುಗಳು ಕರೆಸಿ ನಿಮಗೆ ಸನ್ಮಾನ ಮಾಡಿ ಕಳಿಸ್ತೇವೆ. ಹಾಂ 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 ಸೀತಾಮಾತೆಯವ್ರ ಗುಡಿ ಭಾಳ ಕಡಿಮೆ, ಎಲ್ಲಿ ಇಲ್ಲ. ಒಬ್ಬಕ್ಕೆ ಸೀತಾಮಾತೆ ಒಬ್ಬೇ ಕಿದ್ದಿದ್ದು ಎಲ್ಲಿ ಇಲ್ಲ. ಅವತ್ತು ದೇವಸ್ಥಾನಗಳು ಇದೇ ಸೀತಾಮಾತೆ ದೇವಸ್ಥಾನ. ರಾಮ ಲಕ್ಷ್ಮಣ ಸೀತಾ ಇದ್ದಿದ್ದು ಗುಡಿಗಳು ಇರ್ಬೇಕು. ಅದೇ ಒಂದು ಐತಿಹಾಸಿಕ ಹೆಸರು. ಪುರಾತನ ದೇವಸ್ಥಾನ, ಎಷ್ಟೋ ಸಾವಿರಾರು ವರ್ಷ ಮೂರ್ತಿ ಇಲ್ಲಿ ಒಳಕಾದ ನೋಡಿ. ಸಣ್ಣ ಮೂರ್ತಿ ಸೀತಾಮಾತೆ ಇಲ್ಲಿಂತರ ಲವಕುಶ ಕರ್ಕೊಂಡು ಹೋಗೋದ್ರಾಗ ನೀವು ಜಪ ಮಾಡ್ತೀನಂತೆ ಒಳಗಂಡಿಗೆ. ಹಾಂ ರೀ. ಜಪ ಮಾಡಿದ್ರೆ ಸೀತಾದೇವಿ ಅಳ್ಕೊತ ನಿಂತಂತೆ. ಹಾಂ ರೀ. ಕರ್ಕೊಂಡು ಮೇಲ್ಗಡೆ ಬಂದು ತನ್ನ ಆಶ್ರಮದಾಗ ಇಟ್ಕೊಂಡು ಜಾಕ್ ಮಾಡ್ಯಾನ. ಹಾಂ ರೀ. ಜಾಕ್ ಮಾಡಿ ದಿವಸ ಕಳೆಯುವಾಗ ಲವಕುಶ ಮಕ್ಕಳು ಜನ್ಮ ಕೊಟ್ಟ. ಹಾಂ ಹಾಂ ಎಲ್ಲಿ ಇಲ್ಲೇ ರೀ? ಇಲ್ಲೇ ಹಾಂ ಇದೇ ಜಾಗದಾಗ. ಹಾಂ ರೀ. 2 ಮಕ್ಕಳು ಜನ್ಮ ಕೊಟ್ಟಿರ್ತಾವ. ಮಕ್ಕಳು ಎಲ್ಲಿಕ್ಕೆ ನೀರು ಬೇಕಲ್ಲ, ಹಾಂ ರೀ. 2 ಹೊಂಡ ತನ್ನ ಜಪಶಕ್ತಿಯಿಂದ ಒಂದು ಹೊಂಡ ತಯಾರು ಮಾಡ್ಯಾನ. ಹಾಂ ರೀ. ತನ್ನ ವಾಲ್ಮೀಕಿ ಋಷಿ ತನ್ನ ಜಪಶಕ್ತಿ ಇರಲಿಲ್ಲ, ಹಾಂ ಅಲ್ಲಿ ಮೇಲ್ಗಡೆ ಒಂದೈತಿ, ಹಿತ್ತಲ ಒಂದೈತಿ. ಹಾಂ ಹಾಂ ಮಕ್ಕಳು ಏರಿಯಾಕ ಹೊಂಡಗಳು ತಯಾರು ಮಾಡ್ಯಾನ ಹಾಂ ಹಾಂ ಯಾರು? ವಾಲ್ಮೀಕಿ ಋಷಿ ರೀ. ವಾಲ್ಮೀಕಿ ಋಷಿ. ಹಾಂ ಹಾಂ ಹಾಂ